3-4 ವಿಕೆಟ್ ಕಳೆದ ನಂತರ ಪಂಜಾಬ್ ಸಂಕಷ್ಟ ಸ್ಥಿತಿಯಲ್ಲಿತ್ತು. ಸ್ಯಾಮ್ ಕರಣ್ ಔಟ್ ಆದ ನಂತರ ಇನ್ನೊಬ್ಬ ಘಟಾನುಘಟಿ ಬ್ಯಾಟ್ಸ್ಮನ್ ಅಂದ್ರೆ ಶಶಾಂಕ್ ಸಿಂಗ್. ಹೌದು, ಈ ಪ್ಲೇಯರ್ ಬಗ್ಗೆ ನಾನು ಮಾತಾಡ್ಲೇಬೇಕು. ಮೊನ್ನೆ ಕೂಡ 200 ರನ್ ಚೇಸ್ ಮಾಡೋದು ಇದೇ ಆಟಗಾರ. ಹೌದು, ಈ ಆಟಗಾರ ಎಲ್ಲಿಂದ ಬಂದ ಪಂಜಾಬ್ ತಂಡಕ್ಕೆ? ನಾನು ಈ ಆಟಗಾರ ಬಗ್ಗೆ, ಈ ಪಂಜಾಬ್ ತಂಡದ ಪ್ರೀತಿ ಜಂಟ ಬಗ್ಗೆನೂ ನಾನು ಹೇಳ್ತೀನಿ. ಯಾಕಂತಂದ್ರೆ ಸೆಲೆಕ್ಟರ್ ಎಷ್ಟು ಇಂಪಾರ್ಟೆಂಟ್ ಆಗ್ತಾರೆ ಅಂತ ನೋಡಿ. ಅದೇ ನಮ್ಮ RCB ಸೆಲೆಕ್ಟರ್ ಏನ್ ಮಾಡ್ತಾರೆ, ಯಾವನೋ ಕರ್ಕೊಂಡ್ ಆಡಿಸ್ತಾರೆ, ಏನೇನೋ ಮಾಡ್ತಾರೆ, 11 ಕೋಟಿ ಕೊಟ್ಟು ಕರ್ಕೊಂತಾರೆ. ಇಂಪಾರ್ಟೆಂಟ್ ಆಗಿರೋ ಪ್ಲೇಯರ್ ನ ಕರ್ಕೋಬೇಕು, ಅದು ಇಂಪಾರ್ಟೆಂಟ್. ಯಾವ ಮೂಮೆಂಟ್ ಅಲ್ಲಿ ಯಾರು ಆಡ್ತಾರೆ ಗೊತ್ತಾಗಲ್ಲ. ಏನು ಒಳ್ಳೆ ಪ್ಲೇಯರೇ ಆಡ್ತಾರೆ ಅಂತ ಹೇಳಕ್ಕಾಗಲ್ಲ. ಇದು IPL. ಯಾವ ಮೂಮೆಂಟ್ ಅಲ್ಲಿ ಯಾವುದೇ ಲೋ ಕ್ಲಾಸ್ ಪ್ಲೇಯರ್ ಕೂಡ ಟಾಪ್ ಕ್ಲಾಸ್ ಪ್ಲೇಯರ್ ಆಗಿ ಆಡೋ ಸಿಚುವೇಶನ್ ಬರುತ್ತೆ. ಹೌದು, ಈ ಶಶಾಂಕ್ ಸಿಂಗು ಅಕಸ್ಮಾತ್ ಆಗಿ ಕನ್ಫ್ಯೂಸ್ ಆಗಿ ಪಂಜಾಬ್ ಟೀಮ್ ಅಲ್ಲಿ ಖರೀದಿ ಮಾಡ್ಕೊಂಡಿರೋ ಪ್ಲೇಯರು. ಹೌದು,